ಲಕ್ಕಿ, ನಾನ್ ಹಾಕಿರೋ ಫೇಕ್ ಫಿಗರ್ ನೋಡಿ ನೀನ್ 1,000 ಕಮ್ಮಿ ಹಾಕ್ತ್ಯಾ, ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನು ಅದಕ್ಕಿಂತ 500 ರೂಪಾಯಿ ಕಮ್ಮಿ ಹಾಕಿ ಒರಿಜಿನಲ್ ಟೆಂಡರ್ನ ಸಬ್ಮಿಟ್ ಮಾಡ್ತೀನಿ. ಅಂತೂ ಇಂತೂ ಈ ಪ್ರಾಜೆಕ್ಟ್ ನಿಮ್ದಾಯ್ತು. ಈ ಖುಷಿಗೆ ಏನೂ ಇಲ್ವಾ? ಅಯ್ಯೋ, ನಾನ್ ಕೇಳಿದ್ದು ಚಾಕ್ಲೇಟ್, ಸ್ವೀಟ್ ಆ ಥರ. ವಿರಾಟ್, ಹಲೋ, ಥ್ಯಾಂಕ್ ಯು ಸೋ ಮಚ್. ಸಿಂಧು ಅವ್ರ ಪ್ರಯತ್ನನೇ, ಅವರೇ ಎಲ್ಲ ಹೆಲ್ಪ್ ಮಾಡಿದ್ದು, ಕೋಡ್ ಸಬ್ಮಿಟ್ ಮಾಡಿದ್ದು ಎಲ್ಲ. ಸಾರಿ ಡ್ಯಾಡ್, ನಾನ್ ನಿಮ್ಮನ್ನ ಅನಿವಾರ್ಯವಾಗಿ ಎದುರು ಹಾಕೋಬೇಕಾಗಿದೆ. ನನ್ನ ಹತ್ರ ಬೇರೆ ಆಪ್ಷನ್ನೇ ಇಲ್ಲ. ಗ್ಯಾರಂಟಿ, ಖಂಡಿತ. ಎಸ್, ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಓಕೆ ಬಾಯ್. ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಭವಾನಿ, ಯಾಕಷ್ಟೊಂದು ಕೂಕೊಂಡೆ? ಅಮ್ಮ, ಸೀರಿಯಸ್ಲಿ ನೀನು ನಮ್ಮಗುನ? ಯಾಕೆ ನಾನ್ ಮೊಮ್ಮಗು ಜೊತೆ ಆಟಾಡ್ಬಾರ್ದಾ? ಅದು ಹಾಗಲ್ಲ ಅತ್ತೆ, ನಿಮ್ಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ. ಏನೇ ಬಂಗಾರಿ, ನನಗ್ ಹುಷಾರಿಲ್ಲ ಅಂತ ನಿನಗ್ ಮೊದ್ಲು ಗೊತ್ತಾಗೋಯ್ತಾ? ನಿಮ್ಮ ಅಜ್ಜನ್ ಕಂಡ್ರೆ ನಿಂಗೆ ಅಷ್ಟೊಂದು ಇಷ್ಟನಾ? ಹಾ, ಇಷ್ಟನಾ ನಿನ್ಗೆ? ಭವಾನಿ, ನಿನ್ಗೇನಾದ್ರೂ ಕೆಲ್ಸ ಇದ್ದಾಗ ಮಗುನ್ ನೋಡ್ಕೊಳ್ಳಿ ಅಂತ ಯಾವ ಹಿಂಜರಿಕೆ ಇಲ್ಲದೆ ಹೇಳ್ಬೋದು. ಸರಿ, ಆ ಸರಿನ್ ಕೊಡು. ಇವತ್ ನನ್ ಮೊಮ್ಮಗಳಿಗೆ ನಾನೇ ತಿನ್ನಿಸ್ತೀನಿ. ಅಲ್ವಾ ಮಿಸ್ ಭವಾನಿ ಅಥರ್ವಾ? ಇವತ್ ನಾನೇ ನಿನಗೆ ಮೊಮ್ಮಮ್ಮ ಮಾಡಿಸ್ತೀನಿ, ಓಕೆನಾ? ಕೊಡಿಲಿ. ನೀನ್ ಹೇಳೋದು ಸರಿ ಸುಧಾ. ಬಹುಶಃ ನನ್ನ ತಪ್ಪು ನಿರ್ಧಾರಗಳಿಲ್ಲದೆ ನನ್ನ ಮಗಳ ಪರಿಸ್ಥಿತಿ ಹೀಗಾಯ್ತು ಅಂತ ನನಗೆ ತುಂಬಾ ಗಿಲ್ಟ್ ಆಗ್ತಾ ಇದೆ. ಇವಳು ಸರಿ ಹೋಗ್ತಾಳಾ, ನಾನು ಇವಳನ್ನ ಸರಿದಾರಿಗೆ ತರ್ತೀನ ಅಂತಾನೆ ನನಗೆ ನಂಬಿಕೆ ಹೊರಟೋಗಿದೆ. ನೋಡ್ರಿ, ಈಗ ಆಗಿದ್ದೆಲ್ಲ ಆಗೋಗಿದೆ. ಅದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ಅಪೇಕ್ಷನ್ ಮುಂದಿನ ಲೈಫ್ ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಾ ಮಗಳೇ, ಕೂತ್ಕೋ. ಅಪೇಕ್ಷಾ, ನನ್ನ ಕ್ಷಮಿಸ್ಬಿಡಮ್ಮ. ಡ್ಯಾಡ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿನ್ ಮನ್ಸಲ್ಲಿ ಬೇಡದೇ ಇರೋ ವಿಚಾರಗಳನ್ನು ತುಂಬಿ ಇವತ್ತು ನಿನ್ನ ಪ್ರೀತಿಗಾಗಿ ಅಥರ್ವನ್ ಬೇಡ್ಕೊಳ್ಳೋ ಪರಿಸ್ಥಿತಿಗೆ ನಾನು ತಂದ್ಬಿಟ್ಟೆ. ಪ್ಲೀಸ್ ಡ್ಯಾಡ್, ಈ ತರ ಎಲ್ಲ ಮಾತಾಡಬೇಡಿ. ಇಲ್ಲಮ್ಮ, ನಾನು ನಿನ್ ಕ್ಷಮೆ ಕೇಳಲೇಬೇಕು. ನೋಡು, ನೀನ್ ತಪ್ಪು ಮಾಡಿದಾಗ ಒಬ್ಬ ಅಪ್ಪನಾಗಿ ನಾನು ನಿನಗೆ ಬುದ್ಧಿ ಹೇಳಲಿಲ್ಲ. ನಿಮ್ಮಮ್ಮ ಹೇಳಿದ್ದನ್ನೆಲ್ಲ ನೀನ್ ಕೇಳಲೂ ಇಲ್ಲ. ಜೊತೆಗೆ ನಿಮ್ಮಮ್ಮ ಹೇಳಿದ್ದನ್ನೆಲ್ಲ ನಾನು ನೆಗ್ಲೆಕ್ಟ್ ಮಾಡ್ತಾ ಬಂದೆ. ನಿನಗೂ
ಕೆಟ್ಟ ಕನಸುಗಳನ್ನ ಬೆಳೆಸ್ಬಿಟ್ಟೆ. ಸಾರಿ ನಮ್ಮ, ವೆರಿ ಸಾರಿ. ಅಪೇಕ್ಷಾ, ನಾನು ನಿನ್ನ ತಾಯಿಯಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೇಳಿದ ಮಾತು ಕೇಳಮ್ಮ. ನೋಡಮ್ಮ, ನಿನ್ ತಂದೆಯಾದರೂ ನಿನ್ ಕೈ ಮುಗಿದು ಕೇಳ್ಕೊತೀನಿ. ನೀನು ಅಥರ್ವನ್ನ ನಿನ್ ಮನಸ್ಸಿಂದ ತೆಗೆದು ಬಿಡಮ್ಮ. ಅವನಿಗೆ ಮದುವೆ ಆಗಿದೆ, ಮಗು ಇದೆ. ಬೇಡ ಕಂದ, ಅವನ ಹೊಸ ಬೇಡ ಕಣೋ. ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಕಣೆ, ಅಪ್ಪನ ಮಾತು ಕೇಳು. ಎಷ್ಟ್ ದಿನ ಅಂತ ಹೀಗೆ ನೀನು ಕೊರಗ್ತಾ ನಮ್ಮನ್ನು ಕೊರಗೋ ಹಾಗೆ ಮಾಡ್ತೀಯ ಹೇಳು? ಬಿಟ್ಬಿಡ ಇಲ್ಲಿಗೆ ಪ್ಲೀಸ್. ನೋಡಮ್ಮ, ನಿನಗೆ ನಾನೊಬ್ಬ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡ್ಕೊಡ್ತೀನಮ್ಮ. ನನ್ನ ಮಾತು ನಂಬ್ತೀಯಾ? ಅಪೇಕ್ಷಾ, ಅಪ್ಪ ತೋರಿಸಿದ ಹುಡುಗನ್ನ ಮದುವೆ ಮಾಡ್ಕೋತೀಯಾ? ಹಾ, ನನಗೆ ಸ್ವಲ್ಪ ಟೈಮ್ ಬೇಕು. ಇಷ್ಟು ಹೇಳಿದೆಯಲ್ಲ, ಅಷ್ಟು ಸಾಕು. ನನಗೆ ತುಂಬಾ ಸಂತೋಷ ಆಯ್ತು. ಎಷ್ಟು ಬೇಕಾದ್ರೂ ಟೈಮ್ ತಗೋ ಪುಟ್ಟ. ಇಲ್ಲಿ ಆ ಮಾಡು. ಆ ಆ ಆ ಭವಾನಿ ಅಮ್ಮವ್ರೆ, ನಿಮ್ಮನ್ನ ನೋಡಕ್ಕೆ ನಿಮ್ ತಂದೆ ಬಂದಿದ್ದಾರೆ. ಅದಕ್ಕೆ ಕುಮಾರಪ್ಪ ಅವರು ನಿಮ್ಮನ್ನ ಆಚೆ ಬರಕ್ ಹೇಳಿದ್ರು. ಭವಾನಿ ಆಚೆ ಯಾಕೆ ಬರ್ಬೇಕಂತೆ? ಬಂದಿರೋದು ನಮ್ ಬೀಗಿರು, ಅವ್ರು ಯಾಕೆ ಆಚೆ ನಿಂತ್ಕೋಬೇಕು? ಒಳಗಡೆ ಕರಿ. ಸರಿ ಆಯ್ತಮ್ಮವ್ರೆ. ಡ್ಯಾಡ್, ಮಾತಾಡಿ ಡ್ಯಾಡ್. ಇನ್ನು ಎಷ್ಟು ದಿನ ಅಂತ ಸುಮ್ಮನೆ ಇರ್ತೀರಾ? ನಾನು ಇನ್ನು ಎಷ್ಟು ದಿನ ಅಂತ ಸುಮ್ಮನೆ ಇರಬೇಕು? ನನ್ನ ಅಕ್ಕ ಹೇಳೋ ತನಕ. ನಿಮ್ ಮಗಳನ್ನ ಈ ಸ್ಥಿತಿಲಿ ನೋಡಿದ್ಮೇಲೂ ಹೀಗೆ ಹೇಳ್ತಾ ಇದ್ದೀರಾ? ನಿಮಗ್ ಸಂಸಾರ ಅನ್ನೋದು ಇದೆ ಅನ್ನೋದನ್ನೇ ಮರ್ತು ಹೋಗಿದ್ದೀರಾ? ನನ್ನ ಹೆಂಡತಿಯಾಗಿ ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿರೋ ನೀನೇ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ಮೇಲೆ ಇನ್ ಮಗಳ ನಂದೇನ್ ಪ್ರಯೋಜನ ಹೇಳು? ನೋಡು, ನಮ್ಮ ಅಕ್ಕ ಏನೇ ಹೇಳಿದ್ರು ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ. ಹಾಗೆಲ್ಲ ಸುಮ್ನೆ ಯಾರ ಮೇಲೋ ಸವಾರಿ ಮಾಡೋಳಲ್ಲ. ಹಾಗೆ ಅವಳು ಒಂದ್ಸಲ ಮಾತು ಕೊಟ್ರೆ ಅದನ್ನ ನಡೆಸೇ ನಡೆಸ್ತಾಳೆ. ಆ ನಂಬಿಕೆ ನನಗಿದೆ.